4 ದಿನದ ಹಿಂದೆ ಮಧ್ಯಾಹ್ನ ಊಟ ಮಾಡಿ ಮಲಗಿದ್ದೆ, ನಿದ್ದೆ ಮಾಡಿರಲಿಲ್ಲ, ಮೊಬೈಲ್ ನೋಡ್ತಾ ಮಲ್ಕೊಂಡಿದ್ದೆ. ಸಡನ್ನಾಗಿ ಹೊರಗೆ ಹೋಗ್ಬೇಕು ಅನಿಸ್ತು, ಹಾಗೆ ಬಂದೆ. ನೋಡಿದರೆ ಅಲ್ಲಿ ಮಂಗ ಕೂತ್ಕೊಂಡಿತ್ತು. ಈ ನುಗ್ಗೆ ಸೊಪ್ಪಿನ ಗಿಡ ನೋಡಿದೆ, ಹಾಗೆ ಇದೆ ಚಿಗುರೆಲ್ಲವ. ಮಂಗ ಬಂದಿದೆ ಅಂತ ಓಡಿಸಿದೆ ನಾನು. ಆಮೇಲೆ ಗಿಡ ನೋಡ್ಲಿಕ್ಕೆ ಬರಲಿಲ್ಲ, ಹೇಗಿದ್ದರೂ ಚಿಗುರು ಉಂಟು, ತಿಂದಿಲ್ಲ ಅಂದ್ಕೊಂಡಿದ್ದೆ. ಸಂಜೆ ನಮ್ಮ ಮನೆಯವ್ರು ಬಂದರು, ಆವಾಗ ಹೇಳಿದೆ ಅವ್ರ ಹತ್ರ, ಮಂಗ ಬಂದಿತ್ತು, ನಾನು ಓಡಿಸಿದೆ, ಆದರೆ ನುಗ್ಗೆ ಗಿಡಕ್ಕೂ ಬಂದಿಲ್ಲ ಅಂತ ಹೇಳಿದೆ. ಸಂಜೆ ಅವರು ಬಂದರು ಗಿಡದ ಹತ್ರ, ನಾನು ಅವ್ರ ಜೊತೆನೇ ಬಂದೆ. ಆಮೇಲೆ ಹತ್ರ ಹೋಗಿ ನೋಡ್ತಾರೆ, ಎಲ್ಲ ಎಲೆನೂ ತಿಂದಿಲ್ಲ ಚಿಗುರನ್ನೆಲ್ಲ. ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಈ ಚಿಗುರಿಗೆ ಇಲ್ಲಿ ಸ್ವಲ್ಪ ಅಷ್ಟೇ ತಿಂದಿದೆ, ಮತ್ತು ಇಲ್ಲಿ ಸ್ವಲ್ಪ ತಿಂದಿದೆ, ಅಲ್ಲಲ್ಲೇ ಸ್ವಲ್ಪ ಸ್ವಲ್ಪ ತಿಂದ್ಕೊಂಡು ಹೋಗಿದೆ. ಅದು ಭಯಕ್ಕೇನ ಸ್ವಲ್ಪ ತಿನ್ನೋದು, ಹೋಗಿ ಕೂತ್ಕೊಳ್ಳೋದು ಮಾಡ್ತಾ ಇತ್ತೇನೋ ಅನಿಸುತ್ತೆ. ನಾನು ದೂರದಿಂದ ನೋಡಿಬಿಟ್ಟು ಚಿಗುರು ಇದೆ ಅಂತ ಹಾಗೆ ಚಿಗುರು ಏನು ತಿಂದಿಲ್ಲ ಅಂತ ಹಾಗೆ ಸುಮ್ಮನೆ ಇದ್ದೆ. ಮಂಗ ನೋಡಿದರೆ ನನ್ನೇ ಮಂಗನ ಮಾಡಿ ಹೋಗಿದೆ. ಇವಾಗ ಚೆನ್ನಾಗಿ ಚಿಗುರ್ಕೊಂಡಿದ್ದೀನಿ, ಯಾವಾಗ ಬರುತ್ತೇನ. ಅದಕ್ಕೆ ಈಗ ಸೀರೆ ಹಾಕಿಟ್ಟಿದ್ದೆ, ಮಂಗ ಬರಬಾರ್ದು ಅಂತ. ನೋಡಿ, ಇವಾಗ ಚೆನ್ನಾಗಿ ಚಿಗುರಿದೆ. ಬದನೆ ಗಿಡ ನೋಡಿ, ಇದು ಚೆನ್ನಾಗಿ ಚಿಗುರು ಬಂದಿದೆ. ಇದನ್ನು ಕಟ್ ಮಾಡಿದ್ದೆ ನಾನು, ಇನ್ನೂ ಚಿಗುರು ಬಂದಿಲ್ಲ. ಇದಕ್ಕೆ ಈಗ ಹೂಗಳಾಗ್ತಾ ಇದೆ. ಇಲ್ಲಿ ನೋಡಿ, ಒಂದು ಚಿಕ್ಕ ಕಾಯಿ ಬಿಟ್ಟಿದೆ. ಚಿಕ್ಕ ಕಾಯಿ, ಆದರೆ ಇದು ತುಂಬ ದೊಡ್ಡ ಆಗೋದಿಲ್ಲ, ಸಣ್ಣ ಸಣ್ಣ ಆಗುತ್ತೆ ಕಾಯಿ. ಇದಕ್ಕೆ ಮತ್ತೊಮ್ಮೆ ಗೊಬ್ಬರ ಹಾಕಬೇಕು. ಬೇಸಿಗೆಯಲ್ಲಿ ನಮಗೆ ಸ್ವಲ್ಪ ನೀರು ಕಡಿಮೆ ಇರೋದ್ರಿಂದ ಗಿಡಗಳಿಗೆ ಹಾಕ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ಮಳೆಗಾಲಕ್ಕೆ ಜಾಸ್ತಿ ಗಿಡಗಳನ್ನು ಹಾಕ್ತೀನಿ. ಇದು ನೋಡಿ, ನರ್ಸರಿಯಿಂದ ತಂದ ಲಿಂಬು ಗಿಡ. ಎಲೆಗಳನ್ನೆಲ್ಲ ಹುಳ ತಿಂದುಬಿಡುತ್ತೆ ಚಿಗುರ್ದಾಗೆ. ನೋಡಿ, ಇಲ್ಲೊಂದು ಹುಳ ಇದೆ ಅನಿಸುತ್ತೆ. ಎಲ್ಲ ಓಡೋಗ್ಬಿಡ್ತು. ಯಾರೋ ಹೇಳಿದ್ರು ಅನ್ನದ ತಿಳಿ ಹಾಕಿದರೆ ಬೇಗ ಅಲ್ಲಿ ಲಿಂಬು ಆಗುತ್ತೆ ಅಂತ, ಅದಕ್ಕೆ ಹಾಕಿದ್ದೆ, ನೋಡಬೇಕು ಹೇಗಾಗತ್ತೆ ಅಂತ. ಇದು ಟೊಮೆಟೊ ಬೀಜ ಹಾಕಿಟ್ಟಿದೆ, ಇವಾಗ ಸಸಿಯಾಗಿದೆ. ಈಗ ನೆಡ್ಲಿಕ್ಕೆ ಹೋಗಲಿಲ್ಲ ನೆಲದಲ್ಲಿ, ಯಾಕಂದರೆ ಇವಾಗ ಜೋರಾಗಿ ಮಳೆ ಬರ್ತಾ ಉಂಟು. ಈಗ ಹಾಕಿದರೆ ಗಿಡ ಕೊಳ್ತೋಗ್ತದೆ ಅಂತ ಸ್ವಲ್ಪ ಮಳೆ ಕಡಿಮೆ ಆದಮೇಲೆ ನೋಡಿಬಿಟ್ಟು ನೆಡಬೇಕು. ಪುದೀನ ಗಿಡ ನೋಡಿ, ಈ ರೀತಿ ಒಣಗೋಗ್ಬಿಟ್ಟಿದೆ ಒಳ್ಳೆಯಲ್ಲ. ಇದು ಮಳೆಗಾಲಕ್ಕೆ ಹೀಗಾಗುತ್ತಾ ಏನೋ ಅಂತ ಗೊತ್ತಿಲ್ಲ. ಇಲ್ಲೂ ಸ್ವಲ್ಪ ಕಟ್ ಮಾಡಿ ನೆಟ್ಟಿದೆ, ಪೂರ್ತಿ ಕಟ್ ಮಾಡಿ ತೆಗೆದುಬಿಟ್ಟು ಮಧ್ಯೆ ಸ್ವಲ್ಪ ನೆಡ್ತೀನಿ, ನೋಡುವ ಹೇಗಾಗುತ್ತೆ ಅಂತ.
ನೋಡಿ ಈ ರೀತಿ ಕಟ್ ಮಾಡಿದ್ದಾಯಿತು. ಇದಿಷ್ಟು ಕಟ್ ಮಾಡಿ ಇದನ್ನು ಹಾಗೆ ನೆಡ್ತೀನಿ.